ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿವಾಹಿನಿ. ನಾನು ನಿಮ್ಮ ಐಜಿನಗೌಡ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಮಲ್ಲಿಗೆ ಕಲಾ ಸಂಸ್ಥೆ ಹೂವಿನಡಗಲಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಗ್ರಾಮದೇವತಾ ದೇವಸ್ಥಾನ ಸಮಿತಿ ಹೂವಿನಡಗಲಿಯವರ ಸಹಯೋಗದಲ್ಲಿ ರಜತ ಮಹೋತ್ಸವ ಹಾಗೂ ಮಕರ ಸಂಕ್ರಾಂತಿ ಪ್ರಯುಕ್ತ ಮಲ್ಲಿಗೆ ಸಂಕ್ರಾಂತಿ ಸಂಭ್ರಮ 2025 ಅರ್ಥಪೂರ್ಣವಾದಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಒಂದು ಅರ್ಥಪೂರ್ಣ ಅದ್ಭುತ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹೂವಿನಡಗಲಿ ಶಾಖಾ ಗವಿಮಠದ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು, ಚೌಕಿ ಮಠದ ಸದ್ಗುರು ಗಾಡಿತಾತ್ನವರು, ರಾಮಸ್ವಾಮಿ ದೇವಸ್ಥಾನದ ಧರ್ಮಕರ್ತರಾದಂತಹ ಡಾಕ್ಟರ್ ರಾಕೇಶಯ್ಯ ರಾಮಸ್ವಾಮಿಯವರು ಸಾನ್ನಿಧ್ಯವನ್ನು ವಹಿಸಿದರು. ಮಲ್ಲಿಗೆ ಕಲಾ ಸಂಸ್ಥೆಯ ಸಂಸ್ಥಾಪನಾ ಅಧ್ಯಕ್ಷರಾದಂತಹ ಗೆಲ್ ಖಾದರ್ ಬಾಷಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಹೂವಿನಡಗಲಿ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಎ ಕೊಟ್ರಗೌಡ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಲ್ಲಿಗೆ ಕಲಾ ಸಂಸ್ಥೆಯ ಅಧ್ಯಕ್ಷರಾದಂತಹ ಯುವರಾಜ್ ಗೌಡ್ ಇವರು ಅಧ್ಯಕ್ಷತೆಯನ್ನು ವಹಿಸಿದರು. ಮಲ್ಲಿಗೆ ಕಲಾ ಸಂಸ್ಥೆಯ ಗೌರವಾಧ್ಯಕ್ಷರಾದಂತಹ ಎಚ್.ಎಂ. ಬೆಟ್ಟಯ್ಯನವರು, ಗ್ರಾಮದೇವತಾ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದಂತಹ ಕೋಡಿಹಳ್ಳಿ ಮುದುಕಪ್ಪ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ದತ್ತಿ ದಾನಿಗಳನ್ನು ಸ್ಮರಿಸಿಕೊಳ್ಳುವುದರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಮಲ್ಲಿಗೆ ಕಲಾ ಸಂಸ್ಥೆಯ ಸಂಸ್ಥಾಪನಾ ಅಧ್ಯಕ್ಷರಾದಂತಹ ಶಿಕ್ಷಕರಾದಂತಹ ಎಲ್ ಖಾದರ್ ಬಾಷಾ ಅವರು, ದಿವಂಗತ ಶ್ರೀ ಡಿ.ಆರ್. ಮರೋಳ್ ಗವಾಯಿಗಳ ಸ್ಮರಣಾರ್ಥ ಜಡಸಿದ್ದೇಶ್ವರ ಮರೋಳ್ ದತ್ತಿ ನಿಧಿ 5,000, ದಿವಂಗತ ಶ್ರೀ ಬಡಗೇರ್ ಶೇಖರಪ್ಪ ಸ್ಮರಣಾರ್ಥ ಶ್ರೀ ಅಕ್ಕಸಾಲಿ ಚಂದ್ರಪ್ಪ ದತ್ತಿ ನಿಧಿ 5,000, ದಿವಂಗತ ಶ್ರೀ ಹಡಗಲಿ ರಾಮಪ್ಪ ಸ್ಮರಣಾರ್ಥ ಹಡಗಲಿ ಬಸವರಾಜ್ ದತ್ತಿ ನಿಧಿ 5,000, ಎಂ.ಪಿ.ಎಂ. ಜಯದೇವಯ್ಯ ಸ್ವಾಮಿಯವರ ಹೆಸರಿನಲ್ಲಿ ಶ್ರೀಮತಿ ಎಂ.ಪಿ.ಎಂ. ರಾಜೇಶ್ವರಿ ದತ್ತಿ ನಿಧಿ 5,000, ಶ್ರೀಮತಿ ಅನ್ನಪೂರ್ಣಮ್ಮ ಬ್ರಹ್ಮಪ್ಪ ಪೂಜಾರ್ ಸ್ಮರಣಾರ್ಥ ಬಸವರಾಜ್ ಪೂಜಾರ್ ದತ್ತಿ ನಿಧಿ 5,000. ಈ ಎಲ್ಲ ಮಹನೀಯರನ್ನು ಸ್ಮರಣೆ ಮಾಡಿದರು. ದತ್ತಿ ನಿಧಿಯನ್ನು ನೀಡಿದಂತಹ ಮಹನೀಯರನ್ನು ಸಂಸ್ಥಾಪನಾ ಅಧ್ಯಕ್ಷರಾದಂತಹ ಎಲ್ ಖಾದರ್ ಬಾಷಾ ಅವರು ಅತ್ಯಂತ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಊರಮ್ಮ ದೇವಿಯ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಒಂದು ಕಾರ್ಯಕ್ರಮ, ಕೋಟೆ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಜರುಗಿತು. ಬನ್ನಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ್ದಾರೆ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಐನಗೌಡ ಕೊಟ್ರಗೌಡ್ರವರು. ದತ್ತಿ ದಾನಿಗಳನ್ನು ಸ್ಮರಿಸಿಕೊಂಡು ಮಾತನಾಡಿದ್ದಾರೆ ಎಲ್ ಖಾದರ್ ಬಾಷಾ ಅವರು. ಆಶೀರ್ವಚನವನ್ನು ನೀಡಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಸದ್ಗುರು ಕೊಂಬಳಿ ಚೌಕಿ ಮಠದ ಗಾಡಿತಾತ್ನವರು. ಬನ್ನಿ ಕೇಳೋಣ. ಹೂವಿನಡಗಲಿಯ ಒಂದು ಸಹಯೋಗದಲ್ಲಿ ಮಲ್ಲಿಗೆ ಸಂಕ್ರಾಂತಿ ಸಂಭ್ರಮ 2025 ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ವೇದಿಕೆಯ ಸಾನ್ನಿಧ್ಯ ವಹಿಸಿರುವಂತಹ ಪ್ರಪಂಚ ಗುರುಗಳ ಸಾಧಾರಣಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ, ಹಾಗೆಯೇ ನಮ್ಮ ಈ ಸಂಸ್ಥೆಯ ಗೌರವಾಧ್ಯಕ್ಷರು ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವಂತಹ ಶ್ರೀಯುತ ಬೆಟ್ಟಯ್ಯ ಸರ್ ಅವರೇ, ನಮ್ಮ ಗ್ರಾಮ ದೇವತಾ ದೇವಸ್ಥಾನ ಸಮಿತಿ ಸಹಯೋಗದಲ್ಲಿದೆ ಬಹುತೇಕ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ವಹಿಸಿ ಅದರ ಮೇಲು ಕಾರ್ಯವನ್ನು ಮಾಡಿ ಯಾವಾಗಲೂ ಕೂಡ ಸಮಾಜಮುಖಿಯಾಗಿರುವಂತಹ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ತನುಮನದ ಧನದ ಸೇವೆಯನ್ನು ಮಾಡುವಂತಹ ಶ್ರೀಯುತ ಕೊಡೆಹಳ್ಳಿ ಮುದ್ದಪ್ಪ ಸರ್ ಅವರೇ, ಹಾಗೆಯೇ ಈ ಒಂದು ಮಲ್ಲಿಗೆ ಕಲಾ ಸಂಸ್ಥೆಯನ್ನು ಪ್ರಾರಂಭ ಮಾಡಿ 25 ವಸಂತಗಳನ್ನ ಕಾಣುವಂತೆ ಸತತವಾಗಿ ಅದರ ಬಗ್ಗೆ
ವ್ಯವಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಕ್ರಿಯಾಶೀಲ ಶಿಕ್ಷಕರಾದ ಈ ಒಂದು ಕಲಾ ಸಂಸ್ಥೆಯ ಈಗಿನ ಅಧ್ಯಕ್ಷರಾಗಿರುವಂತಹ ಶಿಕ್ಷಕ ಸಂಗೀತ ಶಿಕ್ಷಕರಾಗಿರುವಂತಹ ಶ್ರೀಯುತ ಯುವರಾಜ್ ಗೌಡ್ರೆ, ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ವೇದಿಕೆ ಮುಂಭಾಗದಲ್ಲಿ ಆಚರಿಸಿರುವಂತಹ ಎಲ್ಲ ಕಲಾಭಿಮಾನಿಗಳೇ, ಶಿಕ್ಷಕ ಬಂಧುಗಳೇ, ನಮ್ಮ ಅಪ್ಪಟ್ಟಿ ಭಾಗದ ಸರ್ವ ನಾಗರಿಕರೇ, ತಾಯಿಗಳೇ, ಮಕ್ಕಳೇ, ಯಾವುದೇ ಒಂದು ಸಂದರ್ಭದಲ್ಲಿ ಇವತ್ತು ನೋಡ್ತಾ ಇದ್ದೇವೆ ಆಧುನಿಕ ಜೀವನದಲ್ಲಿ ಮನುಷ್ಯ ನಿರಂತರವಾಗಿರುವಂತಹ ಕೆಲಸ ಕಾರ್ಯಗಳ ಮಧ್ಯದಲ್ಲೂ ಕೂಡ ಮಾನಸಿಕ ನೆಮ್ಮದಿಗಾಗಿ ಹಾಕಲಿರುವಂತಹ ಸಂದರ್ಭ. ಆ ಮಾನಸಿಕ ನೆಮ್ಮದಿಯನ್ನು ನಾವು ಕೇವಲ ಮನೆಯಲ್ಲಿರುವಂತಹ ಟಿವಿಗಳಲ್ಲಿ ನಾವು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಆ ಮನೆಯಲ್ಲಿರುವಂತಹ ಟಿವಿಯನ್ನ ಬಿಟ್ಟು ಹೊರಗಡೆ ಪ್ರಪಂಚ ಇದೆ ಅಂತಕ್ಕಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಕೆಲವಾರು ಸಂಸ್ಥೆಗಳು ನಮ್ಮ ಮಧ್ಯದಲ್ಲಿದ್ದಾವೆ. ಅಂತಹ ಸಂಸ್ಥೆಗಳ ಮಧ್ಯದಲ್ಲಿ ಮಲ್ಲಿಗೆ ಕಲಾ ಸಂಸ್ಥೆ ಕೂಡ ಒಂದು ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸಂಕ್ರಾಂತಿ ಸಂಭ್ರಮದಲ್ಲಿ ಸರ್ವರಿಗೂ ಗಮನಗಳನ್ನ ಸಲ್ಲಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಕುಂಬಳೆ ಚೌಕೂರದ ಶ್ರೀ ಸದ್ಗುರು ಕಾಳಿದಾಸರವರ ಪಾದಕಮಲಗಳಿಗೆ ನಮಸ್ಕರಿಸ್ತಾ, ನನ್ನ ಅಕ್ಷರ ಗುರುಗಳಾಗಿರ್ತಕ್ಕಂಥ ಶ್ರೀ ಬೆಟ್ಟಯ್ಯ ಸರ್ ಅವರ ಪಾದಗಳಿಗೆ ನಮಸ್ಕಾರ ಮತ್ತು ಮಲ್ಲಿಗೆ ಕಲಾ ಸಂಸ್ಥೆಯ 25 ವರ್ಷಗಳ ಸತತ ಪ್ರಯತ್ನದಲ್ಲಿ ನಮಗೆ ಸಾಥ್ ನೀಡಿ ಮಾರ್ಗದರ್ಶಕರಾಗಿ ನಮಗೆ ಬೆಂಬಲವಾಗಿ ಯಾವತ್ತೂ ಪ್ರೋತ್ಸಾಹ ನೀಡುತ್ತಾ ಬಂದಿರತಕ್ಕಂಥ ನನ್ನ ಆತ್ಮೀಯ ಹಿರಿಯ ಸ್ನೇಹಿತರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಕ್ರಿಯಾಶೀಲ ಸೃಜನಶೀಲ ವ್ಯಕ್ತಿತ್ವದ ಶ್ರೀ ಕೊಟ್ಟಗೋಳ ಸರ್ ಅವರೇ, ಎಲ್ಲ ಪದಾಧಿಕಾರಿಗಳು 25 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಅಂದ್ರು. ಇವತ್ತಿನ ಇವತ್ತಿನ ಈ ಕ್ಷಣ ನೋಡಿದ್ರೆ ಇದು ನಿನ್ನೆ ಮೊನ್ನೆ ರಚನೆಯಾದ ಸಂಸ್ಥೆಯನ್ನು ಅನ್ನುವಂಥ ಉತ್ಸಾಹದಲ್ಲಿ ಅವರೇ ಎಲ್ಲರಿಗೂ ನಿಮ್ಮ ಎಲ್ಲರಿಗೂ ಸನ್ಮಾನ ಮಾಡ್ತಿದ್ದಾರೆ ನೋಡಿ. ಇದ್ರೊಳಗೆ ಎಷ್ಟು ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಿಜಕ್ಕೂ ಇದು ಒಂದು ಆಶ್ಚರ್ಯ. ಯಾಕಂದ್ರೆ ಇವತ್ತಿನ ನಿರ್ಮಾಣದೊಳಗೆ ಮಠವನ್ನ ಕಟ್ಬೋದು, ಮನೆಯನ್ನ ಕಟ್ಬೋದು, ಮನಸ್ಸುಗಳನ್ನ ಕಟ್ಟಿ ಹಾಕೋದು ಸಾಧ್ಯ ಇಲ್ಲ. ಅಂತ ಮನಸ್ಸುಗಳನ್ನ ಕಟ್ಟಿ ಹಾಕುವಂತ ಕೆಲಸ ಈ ಮಲ್ಲಿಗೆ ಕಲಾ ಸಂಸ್ಥೆ ಮಾಡ್ತಾ ಬರ್ತಾ ಇದೆ ಅಂತಂದ್ರೆ ಬಹಳ ಖುಷಿ ಆಗ್ತದೆ. ಒಂದು ಸಣ್ಣ ಒಂದು ಕಥೆ ಮುಖಾಂತರ ನಮಗೆಲ್ಲರಿಗೆ ನಾವು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಏನಂತಂದ್ರೆ ಇವೆಲ್ಲ ಇವತ್ತಿನ ಇವತ್ತು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದ್ರೆ ಒಂದು ಸಣ್ಣ ಕಥೆ ನೆನಪಾಗುತ್ತೆ ನಮ್ಗೆ. ಏನಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ಸಾರಿ ಯಮ ಬಂದು ಹೇಳ್ತಾರೆ, ಏನಂತಂದ್ರೆ ನಾಳೆ ಬೆಳಿಗ್ಗೆ 12 ಗಂಟೆಗೆ ನಿನ್ನ ನಾನು ಕರ್ಕೊಂಡು ಹೋಗುವಂತ ಸಮಯ ಬಂದೈತಿ. ನಾಳೆ ಬೆಳಿಗ್ಗೆ 12 ಗಂಟೆಗೆ ನಿನ್ನ ಕರ್ಕೊಂಡು ಹೋಗುವಂತ ಸಮಯ ಬಂದೈತಿ. ಮತ್ತು ನೀ ಯಾರಿಗಾರ ಭೇಟಿ ಆಗೋದಿದ್ರೆ ಭೇಟಿ ಆಗ್ಬಿಡು, ಮತ್ತು ನಿನ್ನೇನು ಮನೆ ಆಯ್ತು ನೀನು ತೀರಿಸ್ಕೊಂಡ್ಬಿಡು, ಕೇಳ್ಕೊಂಡ್ಬಿಡು ಅಂತ ಹೇಳ್ತಾನೆ. ಅವಾಗ ಕನಸಿನೊಳಗೆ ಬಿದ್ದಿದ್ದಕ್ಕೆ ಅವನು ಭಯಪಟ್ಟು ಅವಾಗ ಒಂದು ಮಾತು ಹೇಳ್ತಾನ, ಏನಂದ್ರೆ ಆಗಲಿ ಅನ್ನೋ ಒಂದು ವಿಚಾರ ಮಾಡಿ ಬೆಳಿಗ್ಗೆ ಎದ್ದು ಒಬ್ಬ ಗೆಳೆಯನ ಹತ್ರ ಹೋಗಿ ಅವ ರಾತ್ರಿ ಕನಸು ಬಿದ್ದಿದ್ದು ಅವನ್ನ ಪ್ರಸ್ತಾವ ಮಾಡ್ತಾನೆ. ಮತ್ತೆ ನಿನ್ನೆ ರಾತ್ರಿ 12 ಗಂಟೆಗೆ ಕನಸು ಬಿದ್ದಿದ್ದು, ಆ ಕನಸಿನೊಳಗೆ ಇವತ್ತು 12 ಗಂಟೆಗೆ ಆ ಯಮ್ಮ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾನ. ಮತ್ತ ನನ್ನ ಒಬ್ಬ ಹೋಗಕ್ಕೆ ನನಗೆ ಭಯ ಆಗತೈತಿ, ಮತ್ತು ನನ್ನ ಕೂಡ ನೀನಾರ ಬರ್ತೇನೆ ಹೆಂಗ ಅಂತ ಒಬ್ಬ ಗೆಳೆಯನ ಕೇಳ್ತಾನ. ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತೈತಿ, ಏನೋ ಇದೇನಾದ್ರೆ ಒಂದು ಯಾವ್ದಾರ ಶಕ್ತಿ ಮಾಡಾಕ, ಯಾವ್ದಾರ ಕಾರ್ಯಕ್ರಮ ನೋಡಾಕ, ಅದು ಯಾವ್ದಾರ ಒಂದು ಕಾರ್ಯಕ್ರಮ ಭಾಗವಹಿಸಕ್ ಕರೆಯಕತ್ತಿ ಅಲ್ಲ. ನನ್ನ ಯಮ ಕರೆಯಕತ್ತಲ್ಲ, ಬರ್ತೀನಂತ ಕರೆಯಕತ್ತೀನಿ, ಅದು ಹೆಂಗೆ ಬರಕ್ ಸಾಧ್ಯ? ಏನೋ ನನ್ನ ನಿನ್ನ ಈ ಸ್ನೇಹ ಸಂಬಂಧದ ಸಲುವಾಗಿ ಆ ಜಗತ್ತಿನೇನು ನಾವು ಯಮ ಕರ್ಕೊಂಡು ಹೋಗಿದ್ದ ಕರೆ ಆದ್ರೆ ನಿನ್ನ ಜಗಕ್ಕೆ ಬೇಕಲ್ಲ, 3 ಅಡಿ 6 ಅಡಿ ಜಗಕ್ಕೆ ಬೇಕಲ್ಲ. ಆ ಜಗಕ್ಕೆ ಎಷ್ಟು ಖರ್ಚಾಗುತ್ತೆ ಆ ಖರ್ಚು ನಾನು ಕೊಡ್ತೀನಿ, ಆ ಜಗ ನಾನು ಕೊಂಡು ಕೊಡ್ತೀನಿ, ಆಗ ನಾನು ನಿನ್ನ ಜೊತೆ ಬರಕೊಳ್ಳೆ ಅಂತ ಅವನು ಮತ್ತೊಂಥರ ಆಶ್ಚರ್ಯ ಅನ್ಸುತ್ತೆ. ಏನಪ್ಪ ಇವನ ಗೆಳೆಯ ಆದ್ರೂ ಇವನ ಜೊತೆ ಬರಕೊಳ್ಳೆ ಅಂತ ಬೇಜಾರು ಮಾಡ್ಕೊಂಡು ಮತ್ತೆ 2ನೇ ಗೆಳೆಯನ ಹತ್ರ ಹೋಗೋಣ. ಮತ್ತೆ ಹೋಗಿ ಅದ ಒಂದು ಕನಸಿಂದು ಒಂದು ವಿಸ್ತಾರವನ್ನು ಒಂದು ಇರ್ತಾನೆ. ಏನಂದ್ರೆ ಮತ್ತೆ ನಿನ್ನೆ ರಾತ್ರಿ ನನ್ನ ಕನಸು ಬಿದ್ದಿತ್ತು, ಅವ 12 ಗಂಟೆಗೆ ಒಂದು ಯಮ ಬಂದು ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾನ. ಮತ್ತೆ ನೀನು ನನ್ನ ಜೊತೆ ಬರಕ್ ರೆಡಿ ಅದೇನೆ ಹೆಂಗ ಅಂತ 2ನೇ ಗೆಳೆಯನ ಹೇಳ್ತಾನ. ಆ 2ನೇ ಗೆಳೆಯನ ಬಹಳ ಆಶ್ಚರ್ಯ ಹೇಳ್ತಾನೆ, ನೋಡಪ್ಪ ನನಗೂ ನಿನಗೂ ಸಂಬಂಧ ಇದ್ದಿದ್ರಿಂದ ನಾನು ಜೇರ್ಕರ್ ನೀನು ಯಮ ಕರ್ಕೊಂಡು ಹೋಗಿದ್ದ ಕರೆ ಆದ್ರೆ ಅವ ನಿನ್ನ ತಗೊಂಡು ಹೋಗಿದ್ದ ಕರೆ ಆದ್ರೆ ನಿನ್ನ ಕುಣಿವರೆಗೂ ಬರಬಲ್ಲೆ,
ಅಂದ್ರೆ ನೀನು ಮಾಡಿದ ಮನಿ ಅಂತ ಏನ್ ಕರಿತೀವಿ ಅಲ್ಲಿವರೆಗೂ ಬರಬಲ್ಲೆ ಬಿಟ್ರೆ ನಿನ್ ಜೊತೆ ಬರಕ್ ನಾ ಹೆಂಗ್ ಬರಕ್ ಸಾಧ್ಯ, ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಬೇಜಾರಾಗುತ್ತೆ. ಕೊನೆಯ ಮೊರೆ ನಾವು ಅವ ಗಟ್ಟಿಯಾಗಿ ಮತ್ತ ಮುಂದಿನ ವಿಚಾರ ನೋಡಿದ್ರ ಅಂತ ಹೇಳಿ ಕೊನೆಯ ಒಬ್ಬ ಗೆಳೆಯನ ಹತ್ರ ಹೋಗಿ ಅಲ್ಲಿನೂ ಸಹ ಕನಸನ್ನು ಹೇಳ್ತಾನ. ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು, ಮತ್ತೆ ಇವತ್ತು 12 ಗಂಟೆಗೆ ಯಮ ನನ್ನ ಕರ್ಕೊಂಡು ಹೊಂಟಾನ, ಮತ್ತೆ ನೀನ ನನ್ನ ಜೊತೆ ಬರ್ತೀಯ ಹೆಂಗ ಅಂತ ಹೇಳಿ. ಅವಾಗ ಮೂರನೇ ಗೆಳೆಯ ಹೇಳ್ತಾನೆ, ಯಾರು ಬೇಡ ಅಂತಾರೋ, ಯಾರು ಬೇಡ ಅಂತ ನಡಿ, ನಿನ್ ಜೊತೆಗೆ ನಾನು ಬರಕ್ ಯಾವತ್ತಿದ್ರು ರೆಡಿನ ಇದೀನಿ. ನಿನ್ನ 3 ಅಡಿ ಕೆಳಗೇನಾದ್ರು ಅವ್ರು ಇಟ್ಟಾರ ಅಂತಂದ್ರೆ ಅದಕ್ಕಿಂತ ಆಳವಾಗಿ ನಾನು ಕುಂದ್ರಕ್ ನಡೀತೀನಿ ನಿನ್ ಜೊತೆಗೆ ಬರ್ಲಾಕ ಮತ್ತೆ ಜೊತೆಗೆ ಬರಲಿಲ್ಲ, ನಿನ್ ಜೊತೆಗೆ ಬರ್ತೀನಿ ನಡಿ ಅಂತ ಹೇಳಿ ಆ 3ನೇ ಗೆಳೆಯ ಹೇಳ್ತಾನೆ. ಅವಾಗ ಬಹಳ ಖುಷಿ ಆಗುತ್ತೆ ಅವ್ರಿಗೆ, ಅವಾಗ ಬಹಳ ಖುಷಿ ಆಗುತ್ತೆ. ಆ ಖುಷಿ ಆದಾಗ ಇಲ್ಲಿ ಈ ಕಥೆದು ಒಂದು ಏನಪ್ಪ ತಾತ್ಪರ್ಯ ಅಂತಂದ್ರೆ, ಇಲ್ಲಿ ಗೆಳೆಯ ಅಂದ್ರೆ ಗೆಳೆಯನ ಆಗ್ಲಿಲ್ಲ, 1ನೇ ಗೆಳೆಯ ಅಂದ ನಿನ್ನ ಜೊತೆ ಒಂದು ಸ್ನೇಹ ಇದ್ದಿದ್ದಕ್ಕೆ, ನಿನ್ನ ಜೊತೆ ಇಷ್ಟು ವರ್ಷ ನಮ್ಮ ಸ್ನೇಹ ಸಂಬಂಧ ಇದ್ದಿದ್ದ ನಿನಗೆ 6 ಅಡಿ 3 ಅಡಿ ಜಗ ಖರೀದಿ ಮಾಡಿ ಕೊಡ್ತೀನಿ ಅಂತ ಹೇಳಿದ 1ನೇ ಗೆಳೆಯ ಅವ ನೀವು ಗಳಿಸಿದಂತ ದುಡ್ಡು. 1ನೇ ಗೆಳೆಯ ನೀವು ಗಳಿಸಿದಂತ ದುಡ್ಡು. ಮತ್ತ 2ನೇ ಗೆಳೆಯ ಹತ್ರ ಹೋಗಿ ಯಾರು ಬೇಡ ಅಂತಾರೆ, ನಿನ್ನ ನನ್ನ ಸಂಬಂಧಕ್ಕೆ ನಾನು ಕುಡಿಯವರೆಗೆ ಬರ್ತೀವಿ, ನಿನ್ನ ಜೊತೆಗೆ ನಾ ಬರಕ್ ಒಲ್ಲೆ ಅಂತಂದು ನಿಮ್ಮ ಹೆಂಡತಿ ಮಕ್ಕಳುಗಳು